ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ನೀವು ಯುವನಿಧಿ ಅಪ್ಲೈ ಮಾಡಿರ್ತಲ್ವಾ, ಅದನ್ನ ಹೇಗೆ ಸೆಲ್ಫ್ ಡಿಕ್ಲರೇಷನ್ ಈ ತರ ಏನಪ್ಪಾ ಅಂದ್ರೆ ನೀವು ಲಾಸ್ಟ್ ಮಂತ್ ಅಲ್ಲಿ ಫೆಬ್ರವರಿಯಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಮಾರ್ಚ್ ಅಲ್ಲಿ ಕೊಡ್ಬೇಕಂತ ಬಿಟ್ಟಿದ್ದಾರೆ. ಓಕೆನಾ? ನೀವೇನ ಫೆಬ್ರವರಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಈಗ ಮಾರ್ಚ್ ಅಲ್ಲಿ ಯಾವ ತರ ಸೆಲ್ಫ್ ಡಿಕ್ಲರೇಷನ್ ಕೊಡೋಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಏನಪ್ಪಾ ಅಂದ್ರೆ ನಿಮ್ಗೆ ಕ್ರೋಮದಲ್ಲಿ ಓಪನ್ ಮಾಡಿ ಏನಪ್ಪಾ ನಿಮಗೆ ಯುವನಿಧಿ ಅಂತ ಸರ್ಚ್ ಮಾಡಿ. ಓಕೆನಾ? ಯುವನಿಧಿ ಅಂತಂದು ಇಲ್ಲಿ ಸರ್ಚ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಯುವನಿಧಿ ಫಸ್ಟ್ ವೆಬ್ಸೈಟ್ ಬರುತ್ತಲ್ವಾ, ಈ ವೆಬ್ಸೈಟ್ ನ ಕ್ಲಿಕ್ ಮಾಡಿ. ಓಕೆನಾ? ಈ ವೆಬ್ಸೈಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೆ. ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಈ ತರ ನಿಮಗೆ ಯುವನಿಧಿ ಅಫಿಷಿಯಲ್ ಏನಪ್ಪಾ ಅಂದ್ರೆ ಇಲ್ಲಿ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ. ಓಕೆನಾ? ನೀವೇನ್ ಮಾಡಕಪ್ಪ ಅಂದ್ರೆ ಫಸ್ಟ್ ಇಲ್ಲಿ ನಿಮ್ದು ಫೋನ್ ನಂಬರ್ ಎಂಟ್ರಿ ಮಾಡಕ್. ಓಕೆ, ಇಲ್ಲಿ ನಾನು ಫೋನ್ ನಂಬರ್ ಎಂಟ್ರಿ ಮಾಡಿ ಲಾಗಿನ್ ಆಗ್ತೀನಿ. ಓಕೆ, ಏನಪ್ಪಾ ನಿಮ್ದು ಮೊಬೈಲ್ ಬಂದಿರೋ OTP ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಈ ತರ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ ಇವನ್ ಇದು ವೆಬ್ಸೈಟ್ ಆಗಿ ಅಫಿಷಿಯಲ್ ಆಗಿ ಓಪನ್ ಆಗುತ್ತೆ. ಓಕೆ, ಈ ತರ ಓಪನ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೀವು ಡೆಸ್ಕ್ಟಾಪ್ ಮೋಡ್ ಇಟ್ಕೊಂಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಯಾವ ತರ ಟ್ಯಾಬ್ ಒಳಗೆ ಕಾಣುತ್ತೆ ಆ ತರ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಓಕೆ, ಈ ಬಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಂತ ಇದೆ, ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ನಿಮ್ಗೆ ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಸೈಡ್. ಓಕೆ, ಇಲ್ಲಿ ರೈಟ್ ಸೈಡ್ ನಿಮ್ಗೆ ಸರ್ಚ್ ಬಾಕ್ಸ್ ಅಲ್ಲಿ ಕಾಣುತ್ತೆ. ಓಕೆ, ಇಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ. ಓಕೆ, ನನಗೆ ಸರ್ಚ್ ಬಾಕ್ಸ್ ಕಾಣ್ತಾ ಇಲ್ಲ, ಒಂದ್ ಸೆಕೆಂಡ್ ನೋಡ್ತೀನಿ. ನಿಮ್ಗೆ ಏನಾದರೂ ಅಲ್ಲಿ ಸರ್ಚ್ ಬಾಕ್ಸ್ ಬಂದಿಲ್ಲಪ್ಪ ಅಂದ್ರೆ ನಿಮ್ಗೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂತ ಬಂದ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ 60 ಇದು ಸಿಗುತ್ತೆ. ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಬರ್ತಲ್ವಾ, ಅದನ್ನ ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ನೀವು ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ಇದ್ರ ಮೇಲೆ ಟ್ಯಾಪ್ ಮಾಡೋದು ಏನಪ್ಪಾ ನಿಮ್ಗೆ ಈ ತರ ನಿಮ್ಗೆ ಅಫಿಷಿಯಲ್ ಆಗಿ ಬರುತ್ತೆ. ಓಕೆನಾ? ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ಅಂತ ಬರುತ್ತೆ. ಓಕೆನಾ? ಇದೇನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಇಲ್ಲಿ ಆಧಾರ್ ಏನಪ್ಪಾ ಆಧಾರ್ ದೃಢೀಕರಣ ಮಾಡಬೇಕು. ನಿಮ್ದು ಆಧಾರ್ನ ಇಲ್ಲಿ ಫ್ಲೆಚ್ ಮಾಡಬೇಕು. ಫ್ಲೆಚ್ ಮಾಡಿ ಕೇಳ್ತೋಕೆ ಅದಾದ್ಮೇಲೆ ಆಧಾರ್ ದೃಢೀಕರಣ ಮಾಡಿದ್ಮೇಲೆ ನಮ್ದು ಅಗೆಟ್ ಆದಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ಮೊದಲನೇದಾಗ ಏನ್ ಮಾಡಪ್ಪ ಅಂದ್ರೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಐತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ನಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದಾಗ ನಿಮ್ದು ಆಧಾರ್ ನೆಂಬರ್ ಎಂಟ್ರಿ ಮಾಡ್ಬೇಕು. ಇಲ್ಲಿ ನಂದು ಆಧಾರ್ ನೆಂಬರ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ನಿಮ್ಮ ಆಧಾರ್ ನೆಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಆಧಾರ್ ಮೇಲೆ ಎಂಟ್ರಿ ಆದ್ಮೇಲೆ ಏನಪ್ಪಾ ಅಂದ್ರೆ ಡಿಕ್ಲರೇಷನ್ ಬಾಕ್ಸ್ ಇದೆ ಅಲ್ವಾ, ಇಲ್ಲಿ ನನ್ನ ಆಧಾರಿತ ಮಾಹಿತಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗೆ ಬನ್ನಿ. ಇಲ್ಲಿ ಕೆಳಗೆ OTP ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ OTP ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ OTP ಪಡೆಯೋದು ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ನಮ್ಮ ಮೊಬೈಲ್ ಲಿಂಕ್ ಮಾಡಿದ್ದಲ್ವಾ, ನಿಮ್ಗೆ OTP ಬರುತ್ತೆ. ಓಕೆನಾ? OTP ಬರುತ್ತೆ. ಓಕೆನಾ? ಈ ನನಗೆ ಬರೋ OTP ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಓಕೆ, ಇಲ್ಲಿ ನನಗೆ OTP ಬರುತ್ತೆ 18913 ಬಂತು. ಓಕೆನಾ? ಬಂದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಲ್ಲಿಗೆ ಸಬ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ಡೈರೆಕ್ಟ್ ಇಲ್ಲಿ ಗೆಟ್ ಇಯರ್ ಟು ರಿಟರ್ನ್ ಅಂತ ಅದ್ಮೇಲೆ ಟ್ಯಾಪ್ ಮಾಡಿ. ಅದ್ಮೇಲೆ ಟ್ಯಾಪ್ ಮಾಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಗೆಟ್ ಆಧಾರ್ ನೇಮ್ ಎಲ್ಲ OTP ಎಂಟ್ರಿ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಪೇಜ್ ಬಂದ್ಮೇಲೆ ಏನಪ್ಪಾ ಅಂದ್ರೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಅದ್ರ ಮೇಲೆ ಟ್ಯಾಪ್ ಮಾಡಬಹುದು. ಅದ್ರ ಮೇಲೆ ಟ್ಯಾಪ್ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಗೆ ನಿಮ್ದು ಆಧಾರ್ ನೇಮ್ ಹೆಸರು ಮತ್ತೆ ನಿಮ್ದು ಫೋನ್ ನಂಬರ್ ಅಲ್ಲಿ ನಂದು ಈಗ ಆಟೋಮೆಟಿಕ್ ಆಗಿ ಸರ್ಚ್ ಆಗಿದೆ. ಓಕೆನಾ? ಇಲ್ಲಿ ನನ್ನ ಹೆಸರು ಮತ್ತೆ ನಂದು ಏನಪ್ಪಾ ಅಂದ್ರೆ ನೋಂದಣಿ ಸಂಖ್ಯೆ ಆಟೋಮೆಟಿಕ್ ಫ್ಲಚ್ ಆಗಿದೆ. ಆಮೇಲೆ ನಮ್ದು ನನ್ನ ಡಿಗ್ರಿ US ನಂಬರ್ ಕೂಡ ಫ್ಲಚ್ ಆಗಿದೆ. ಓಕೆನಾ? ಆಮೇಲೆ ಮಾರ್ಚ್ ನಾನು ಯಾವ ಮಂತ್ ಇದು ಡಿಕ್ಲರೇಷನ್ ಆಗ್ತಾ ಇದ್ದೀನಪ್ಪ ಅಂದ್ರೆ ಮಾರ್ಚ್ ಇಂದ ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇದ್ದೀನಿ. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಏನೋ ಕ್ಯಾಂಡಿಡೇಟ್ ಇಲ್ಲ ಹೆಸರು, ಡೇಟ್ ಆಫ್ ಬರ್ತ್, ಮೇಲು, ಫೋನ್ ನಂಬರು ಮತ್ತೆ ಯಾವ ಕೆಟಗರಿ ಮತ್ತೆ ಏನು ಡಿಗ್ರಿ ಒಳಗೆ ಏನು ಓದಿದ್ವಿ ಅದೆಲ್ಲ ಆಟೋಮೆಟಿಕ್ ಫ್ಲಚ್ ಆಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ಓಕೆ, ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ದು ವಿಶೇಷ ಟೆಕ್ನಾಲಜಿ ಅಂತ ಬೆಳಗಾವಿ ಅದು ಬಂದಿದೆ. ಆಮೇಲೆ ಟೆಕ್ನಿಕಲ್ ನಮ್ದು ನಾನ್ ಟೆಕ್ನಿಕಲ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಇಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ, ಅದು ಬಂದಿದೆ. ಆಮೇಲೆ ಇಲ್ಲಿ ಕಾಲೇಜ್ ಆಫ್ ಆರ್ಟಿಫಿಷಿಯಲ್ ಎಲ್ಲ ಫ್ಲೆಚ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಕಾಡೆಮಿಕ್ ಪರ್ಸೆಂಟೇಜ್ ನಿಮ್ದು ಏನಪ್ಪಾ ಅಂದ್ರೆ ನಿಮ್ದು CGP ಇರುತ್ತೆ, CGP ಕ್ಲಿಕ್ ಮಾಡಿ. ಓಕೆನಾ? ನೀವು CGP ಪರ್ಸೆಂಟೇಜ್ ಕ್ಲಿಕ್ ಮಾಡಿ. ಆ ಪರ್ಸೆಂಟೇಜ್ ಎಷ್ಟು ಬಂದಿತ್ತಪ್ಪ ಅಂದ್ರೆ ನಾವು 7.61 ಕ್ಲಿಕ್ ಮಾಡಿ ಎಷ್ಟು ಅಂತ ಕ್ಲಿಕ್ ಮಾಡಿ. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ವಿಷಯ, ಆಮೇಲೆ ಇಲ್ಲಿ ಫಸ್ಟ್ ಒಂದು ಸಬ್ಜೆಕ್ಟ್ ನೇಮ್, 2 ಸಬ್ಜೆಕ್ಟ್ ನೇಮ್, 3 ಸಬ್ಜೆಕ್ಟ್ ನೇಮ್ ಕೊಟ್ಟಿದೆ, ಅದ್ರ ಮೇಲೆ ಯಾವ್ದಾದ್ರು ಒಂದು ನಿಮ್ದು ಸಬ್ಜೆಕ್ಟ್ ನೇಮ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮೀಡಿಯಂ ಆಫ್ ಇಂಟ್ರಕ್ಷನ್ ಏನಪ್ಪಾ ಅಂದ್ರೆ ಯಾವ ಮೀಡಿಯಂ ಓದಿದೆ ಇದನ್ನೆಲ್ಲ ಕ್ಲಿಕ್ ಮಾಡ್ಬೇಕು. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಆಂಗ್ಲ ಭಾಷೆ ಬರೆಯಲು ಬರ್ದಿರಿ. ನಿಮ್ಗೆ ನೀವು ಇಂಗ್ಲಿಷ್ ಒಳಗೆ ಓದಕ್ಕೂ ಬರೀತಾ ಅದಕ್ಕೆ ಕೇಳುತ್ತೆ. ಬರೆಯಕ್ಕಿದ್ರೆ ರೈಟ್ ಸ್ಪೀಕ್ 3 ಬಾಕ್ಸ್ ಕ್ಲಿಕ್ ಮಾಡ್ತಾ ಹೋಗಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಡು ಹ್ಯಾವ್ ಎನಿ ಅಕಾಡೆಮಿಕ್ ಅದೇ ಏನೋ ಬ್ಯಾಕ್ಲಾಗ್ ಇದೆ ಅಂತ ಕೇಳ್ತಾರೆ, ಇದ್ರೆ ಎಸ್ ಅಂತ ಕೊಡಿ.
ಇಲ್ಲಂದ್ರೆ ನೋ ಅಂತ ಕೊಡಿ. ಓಕೆನಾ. ಅದಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಂಬರ್ ಆಫ್ ಅರೇಸ್ ಏನೋ ಬ್ಯಾಕ್ಲಾಗ್ ಇದೆಯಾ ಇಲ್ಲ ಅಂತ ಕೇಳಿದ್ರೆ ಇದ್ರೆ ಎಸ್ ನೋ ಅಂತ ಕೊಡಿ. ಆಮೇಲೆ ಯು ಹ್ಯಾವ್ ಇಂಟ್ರೆಸ್ಟೆಡ್ ವರ್ಕಿಂಗ್ ಟು ಫೈನ್ಟೆಕ್ ಆನ್ ಬಿ ಎ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಕೇಳಿದ್ರೆ ಎಸ್ ಇದ್ರೆ ಎಸ್, ನೋ ಅಂದ್ರೆ ನೋ ಕೊಡಿ. ಓಕೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಸ್ವಯಂ ಸೆಲ್ ಕನ್ಸಲ್ಟೆಂಟ್ ಏನಪ್ಪ ಸ್ವಯಂ ಘೋಷಣೆ ಒಪ್ಪಿಗೆ, ನಿಮ್ಗೆ ಏನು ಒಪ್ಪಿಗೆ ಇದೆಯಾ, ನಾವು ಅನ್ಎಂಪ್ಲಾಯ್ಮೆಂಟ್ ಒಪ್ಪಿಗೆ ಇದೆ ಅಂತ ಕೇಳುತ್ತೆ. ಇಲ್ಲಿ ಹೌದು ಏನಪ್ಪ ಎದ್ದಿದ್ರೆ ಎಸ್, ಆಲ್ಮೋಸ್ಟ್ ಎಲ್ಲರೂ ಎಸ್ ಅಂತ ಕೊಡೋಕೆ, ಎಲ್ಲರೂ ಎಸ್ ಅಂತ ಕ್ಲಿಕ್ ಮಾಡ್ಬೇಕೇನೆ. ಎಲ್ಲರೂ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಓಕೆ. ಅದಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಪ್ಚರ್ ಕೊಡ್ತೇನೆ. ಈ ಕ್ಯಾಪ್ಚರ್ನ ಇಲ್ಲಿ ಕೊಟ್ಟರೆ ಕ್ಯಾಪ್ಚರ್ ಎಂಟ್ರಿ ಮಾಡಿ. ಓಕೆ. ಇಲ್ಲಿ ಕ್ಯಾಪ್ಚರ್ ಕೊಟ್ಟು ಎಂಟ್ರಿ ಮಾಡಾದ್ಮೇಲೆ ಫೈನಲ್ ಏನಪ್ಪಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಓಕೆ. ಇದಿಷ್ಟು ಏನಪ್ಪಾ ಮಾರ್ಚ್ ಯಾವ ತರ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆನಾ. ನಿಮ್ಗೆ ಏನೋ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಇನ್ನ ಯಾರೋ ಇವನಿಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಅಪ್ಲೈ ಮಾಡಕ್ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಯಾವ ತರ ನಿಮ್ದು ಅಪ್ಲಿಕೇಶನ್ ಅನ್ನು ಆರಾಮಾಗಿ ನಾನು ಆಯ್ಕೊಡ್ತೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.